ನಮ್ಮ ಚಪ್ಪಲಿ ಮ್ಯಾಲಿನ ಧೂಳು ಸಹಿತ ನಿನ್ನಂತ ಪಾಪಿ ಮ್ಯಾಲ್ ಬೀಳಬಾರ್ದು ಅಂತ ಬಿಟ್ಟೀವಿ. ಮಗಳ ಪುಟ್ಟವ್ವ ಬಂಗಾರ ತೂಕದ ಮಾತಾಡಿದಿ. ಲೇ ಉರುಗೊಳ್ಳಿ, ನಮ್ಮ ಮನೆ ತಂದರು ಉಗುಳಿದ್ರೆ ಸಾಕು ಹುಲ್ಲು ನಾಟುತ್ತ, ಹಸಿನ ದನಕ್ಕ ಒಂದು ತುತ್ತ ಆಹಾರ ಆಗುತ್ತ. ಬೆಟ್ಟಪ್ಪ, ನಾವು ಹಂಗ ನಮ್ಮನರ ಯಾವ್ದೋ ಹುಡುಗಿ ಮ್ಯಾಗ ಬಿದ್ರ ಆಕೆ ಬಸರಾಗುತ್ತಾಳ, ನಮ್ಮಂತ ಕೆಟ್ಟ ಮಕ್ಕಳನ್ನ ಹಡಿತಾಳ. ಹಂಗ ನನ್ನ ಮಗನೆರಳು ನಿನ್ನ ಮಗಳ ಮ್ಯಾಗ ಬಿದ್ದೈತಿ, ನಿನ್ನ ಮಗಳ ಬಸರಾಗಳ ನೋಡು. ಬೆಟ್ಟಪ್ಪ, ಏನು ಮಗನೇ ತೋಯಿ ಗಂಡ ಸೂಳೆ ಮಗನೇ. ನಾವು ಈ ಕೆಳಗೆ ಲಕ್ಷಣ ಕಳ್ಕೋಬಾರ್ದು ಅಂತ ಹಿರಿಯರು ಹೇಳಿದ ಮಾತೈತಿ. ನಿಜವಾದ ಧೀರ ಅಂದ್ರೆ ಬಿರುಗಾಳಿ ಹೆಂಗಿರ್ಬೇಕು, ದೊಡ್ಡ ದೊಡ್ಡ ಮರಗಳನ್ನೇ ಉರುಳಿಸ್ಬೇಕೆ ವಿನಃ ಇಂಥ ಹುಲ್ಲ ಕರ್ಕಿನ ಬಿಟ್ಟು ಬಿಡ್ಬೇಕಪ್ಪ, ಬಿಟ್ಟು ಬಿಡ್ಬೇಕು. ಯೋಬಗಳಿದೆಲ್ಲ ಖರೇನ. ನಾನಿನ್ನ ಕೇಳಾಕತ್ತೀನಿ. ಯಾಕೆ ಕೇಳಾಕತ್ತೀನಿ ಅಂದ್ರೆ, ಗಂಡು ಹಾದ್ರ ಮಾಡಿದ್ರ ರಸಿ ಕಾಣುತ್ತ ಸಮಾಜ, ಗೂಳಿ ಎನ್ನುತ್ತ ಬೆನ್ನು ಚಪ್ಪರಿಸುತ್ತ. ಅದ ಹೆಣ್ಣು ಹಾದ್ರ ಮಾಡಿದ್ರ ಗಂಡಿಗೆ ಗೂಳಿ ಎಂದ ಸಮಾಜ, ಹೆಣ್ಣಿಗೆ ಸೂಳಿ ಎನ್ನುತ್ತ. ತಪ್ಪು ಮಾಡ್ಬೇಕಾದ್ರೆ ಎಷ್ಟು ಧೈರ್ಯ ಇರುತ್ತೋ ಅದನ್ನ ಒಪ್ಪಿಕೊಳ್ಳಾಕುವಷ್ಟ ಧೈರ್ಯ ಇರ್ಬೇಕು. ಯೋಬಗಳಿದೆಲ್ಲ ಖರೇನ. ನಾನಿನ್ನ ಕೇಳಾಕತ್ತೀನಿ, ಹೇಳು ಹೇಳು. ಬೆಂಕಿ ಕೆಟ್ಟು ವಸ್ತು ಅಂತ ತಿಳಿದಾತನಿ, ಅದನ್ನ ಮುಟ್ಟಿ ಮೈ ಸುಟ್ಕೊಂಡಿದ್ದು ನಿಜ. ಅಂದು ಸಿಡಿಲ ಶಬ್ದಕ್ಕೆ ಹೆದರಿದ ನಾನು. ಸಾಕು, ಮುಂದೆ ನೀನು ಏನು ಹೇಳಬೇಡ.